ನಿನ್ನೆ ಇಂಡಿಯಾದವರು ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿ 101 ರನ್ ಅಂತರದಿಂದ ಗೆಲ್ತಾರ. ಈ ಮ್ಯಾಚ್ ಒಳಗ ಒಂದಿಷ್ಟು ರೆಕಾರ್ಡ್ಗಳು ಕ್ರಿಯೇಟ್ ಆಗ್ಯಾವ. ಅವೇನಂದ್ರ ಹಾರ್ದಿಕ್ ಪಾಂಡ್ಯ ಅವರು 106 ಹೊಡೆದಾರ. 4ನೇ ಇಂಡಿಯನ್ ಬ್ಯಾಟ್ಸ್ಮನ್ ಆದರು. ಇದಕ್ಕಿಂತ ಮೊದಲ ರೋಹಿತ್ ಶರ್ಮಾ ಅವರು, ಸೂರ್ಯಕುಮಾರ್ ಯಾದವ್ ಅವರು, ವಿರಾಟ್ ಕೊಹ್ಲಿ ಅವರು ಇದ್ರು. ಈಗ KL ರಾಹುಲ್ ಅವರು 99 ಸಿಕ್ಸ್ ಹೊಡೆದಾರ. ಇನ್ನೊಂದು ಸಿಕ್ಸ್ ಹೊಡೆದಾರ. KL ರಾಹುಲ್ ಅವರು 106 ಹೊಡೆದ ಬ್ಯಾಟ್ಸ್ಮನ್ ಹಾಕಾರ. ಇದ್ರ ಜೊತೆಗೆ ಜಸ್ಪ್ರೀತ್ ಬುಮ್ರಾ ಅವರು 100 ವಿಕೆಟ್ ತಕೊಂಡ್ 3 ಫಾರ್ಮೆಟ್ ಒಳಗೆ 100 ವಿಕೆಟ್ ತಕೊಂಡ ಏಕೈಕ ಭಾರತೀಯ ಬೌಲರ್ ಆದರು. ಆದ್ರೆ ವರ್ಲ್ಡ್ ಒಳಗ ಇವರು 5ನೇ ಬೌಲರ್ ಹಾಕಾರ. ಇವ್ರಕ್ಕಿಂತ ಮೊದಲ ಟೀಮ್ ಸೌತಿ, ಶಕೀಬ್ ಅಲ್ ಹಸನ್, ಲಸಿತ್ ಮಲಿಕ್ ಅವರು, ಹಂಗ ಶೈನ್ ಅಫ್ರಿದಿ ಅವರು ಅದಾರ. ಈಗ ಇಂಡಿಯಾದಾಗ ನೋಡಿದ್ರೆ ಇಂಡಿಯಾದಾಗ 100 ವಿಕೆಟ್ 3 ಫಾರ್ಮೆಟ್ ಒಳಗೆ ತೆಗೆದವರು ಜಸ್ಪ್ರೀತ್ ಬುಮ್ರಾ ಅವರು. ಹರ್ಷದೀಪ್ ಸಿಂಗ್ ಅವರು ಪವರ್ ಪ್ಲೇ ಒಳಗೆ 47 ವಿಕೆಟ್ ತಗೊಂಡ ಭುವನೇಶ್ವರ್ ಕುಮಾರ್ ಅವ್ರನ್ನ ಸರಿಸಮ ಮಾಡ್ತಾರ. ಭುವನೇಶ್ವರ್ ಕುಮಾರ್ ಅವ್ರು 47 ವಿಕೆಟ್ ತಗೊಂಡಾರ ಪವರ್ ಪ್ಲೇ ಒಳಗ. ಹಂಗ ಹರ್ಷದೀಪ್ ಸಿಂಗ್ ಅವರು 47 ತಗೋತಾರ. ಬುಮ್ರಾ ಅವರ 3ನೇದವರಾಗ 33 ವಿಕೆಟ್ ತಗೊಂಡ. ಹಂಗ ಹಾರ್ದಿಕ್ ಪಾಂಡ್ಯ ಅವರು T20 ಒಳಗ ಡೇವಿಡ್ ಮಿಲ್ಲರ್ ಅವ್ರನ್ನ 8 ಬಾರಿ ಔಟ್ ಮಾಡ್ತಾರ, ಡಿಸ್ಮಿಸಲ್ ಮಾಡ್ತಾರ. ಇನ್ನೊಂದೇನು ವಿಶೇಷ ಅಂದ್ರ ಡೇವಿಡ್ ಮಿಲ್ಲರ್ ಅವ್ರನ್ನ ಯಾರು 4ಕ್ಕಿಂತ ಹೆಚ್ಚು ಬಾರಿ ಔಟ್ ಮಾಡೇ ಇಲ್ಲ. ಆದ್ರೆ ಹಾರ್ದಿಕ್ ಪಾಂಡ್ಯ ಅವರು 8 ಬಾರಿ ಔಟ್ ಮಾಡ್ಯಾರ. ಸೌತ್ ಆಫ್ರಿಕಾದವರು 6 ಬಾರಿ 100 ರನ್ ಒಳಗೆ ಆಲ್ಔಟ್ ಆಗ್ಯಾರ. ಅದ್ರೊಳಗ 3 ಬಾರಿ ಇಂಡಿಯಾ ವಿರುದ್ಧ ಆಲ್ಔಟ್ ಆಗ್ಯಾರ. ಇದನ್ನ ನೋಡಿದ ಮೇಲೆ ಗೊತ್ತಾಕೈತಿ ಸೌತ್ ಆಫ್ರಿಕಾ ವಿರುದ್ಧ ಇಂಡಿಯಾದವರು T20 ಒಳಗೆ ಎಷ್ಟು ಡಾಮಿನೆಂಟ್ ಅದಾರ ಅಂತೇಳಿ. ಇವು ಆಗಿದ್ದು ನಿನ್ನೆ ಮ್ಯಾಚ್ ಕ್ರಿಯೇಟ್ ಆದಂತ ಒಂದಿಷ್ಟು ರೆಕಾರ್ಡ್ಗಳು. ನೀವು ನಿನ್ನೆ ಮ್ಯಾಚ್ ನೋಡಿದ್ರೆ ನಿನ್ನೆ ಮ್ಯಾಚ್ ಹೆಂಗಿತ್ತು ಅನ್ನೋದು ಕಮೆಂಟ್ ಮಾಡ್ರಿ. ಹಂಗ ನನ್ನ ಕಂಟೆಂಟ್ ಇಷ್ಟ ಆಕೈತಂದ್ರೆ ನಾನು ಫಾಲೋ ಮಾಡೋದು ಮರಿಬೇಡಿ.